ಹಾಯ್ ಹಲೋ ನಾನು ನಿಮ್ಮ ಕಲಾನಿಲಯದ ತುಂಬು ಮನೆ ಸೊಸೆ ವಸಂತನ. ಇವತ್ತು ನಿಮಗೆ ಒಂದು ಭರ್ಜರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋವಂಥ ಐಟಮ್ಸ್: ಈರುಳ್ಳಿ, ಟೊಮೊಟೊ, ಕರಿಬೇವು, ಹಸಿಮೆಣ್ಸಿಕಾಯಿ, ಕೊತ್ತಂಬರಿ ಹಾಗೂ ಎಲೆಕೋಸು ಹಾಗೂ ಕ್ಯಾರೆಟು, ಆಲೂಗೆಡ್ಡೆ, ಹುರುಳಿಕಾಯಿನೂ ನಾನು ಬೇಯಿಸ್ಕೊತಾ ಇದ್ದೀನಿ ನೀರಲ್ಲಿ. ಫಸ್ಟು ಹೆಚ್ಚಿಬಿಟ್ಟು ಸಣ್ಣ ಸಣ್ಣಗೆ ಒಂದು ಬಾಣಲಿನ ದೊಡ್ಡ ಬಾಣಲಿ ಇಟ್ಟಿದ್ದೀನಿ. ನಿಮಗೆ ಗೊತ್ತಲ್ಲ ನಮ್ಮ ಮನೇಲಿ ಜನ ಜಾಸ್ತಿ ಇದ್ದಾರೆ ಅಂತ, ತುಂಬು ಮನೆಯಿಂದ ಜಾಸ್ತಿನೇ ಮಾಡಬೇಕಾಗುತ್ತೆ. ಸೊ ದೊಡ್ಡ ಬಾಣಲಿ ಇಟ್ಟಿದ್ದೀನಿ. ಎಣ್ಣೆ ಕಾದಿದ ತಕ್ಷಣ ಅದಕ್ಕೆ ಸಾಸಿವೆ ಹಾಗೂ ಜೀರಿಗೆ ಹಾಗೂ ಕಡಲೆಬೇಳೆ. ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಜೀರಿಗೆ ಹಾಕಿಲ್ಲ, ಬಟ್ ನಾನು ಹೇಳಿದೆ ಜೀರಿಗೆ ನಾನು ರೆಗ್ಯುಲರಾಗಿ ಹಾಕ್ತೀನಿ. ನಮ್ಮ ಅತ್ತೆಗೆ ಇಷ್ಟ ಆಗಲ್ಲ ಜೀರಿಗೆ, ಸೊ ನಾನು ಜೀರಿಗೆ ಹಾಕಿಲ್ಲ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಆಮೇಲೆ ನಾನು ಕರಿಬೇವು, ಹಸಿಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಸೀರಿ ಸ್ವಲ್ಪ ಫ್ರೈ ಆಗಲಿ. ಇದಾಗಿ ಸ್ವಲ್ಪ ಅದಕ್ಕೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ಉದ್ದುದ್ದ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ಕೊಳ್ಳೋಣ. ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಲಿ. ನೀರಲ್ಲಿ ಬೇಯುತ್ತೆ ಅಂದ್ಬಿಟ್ಟು ಅರ್ಧಂಬರ್ಧ ನಾನು ಬೇಯಿಸ್ಕೊಳ್ಳಲ್ಲ. ಈರುಳ್ಳಿ ಹಾಕಿದ ತಕ್ಷಣ ಒಂದು ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ತಿರ್ಸ್ಕೊಂಡು ಬೇಯಿಸ್ಕೊತೀನಿ. ನಾನು ಯಾವುದೇ ಒಂದು ಮಾಡಿದ್ರೂ ನಾನು ಚೆನ್ನಾಗಿ ಬೇಯಿಸ್ತೀನಿ. ನಾನು ಇನ್ನೊಂದು ಐಡಿಯಾ ಕೊಡ್ತೀನಿ. ಏನು ಐಡಿಯಾ ಅಂದರೆ, ಈ ಎಲೆಕೋಸು ಇದೆಯಲ್ಲ, ಅದು ಈರುಳ್ಳಿಗೆ ಸ್ವಲ್ಪ ಸಮಾನನೇ ಅಂತಲೇ ಹೇಳ್ಬೋದು. ನೀವು ಈರುಳ್ಳಿ ಹಾಕೋ ಕಡೆ ಎಲೆಕೋಸನ್ನ ಹೆಚ್ಚಿಬಿಟ್ಟು ಹಾಕಿದ್ರೆ ನೀವು ಈರುಳ್ಳಿ ಕ್ವಾಂಟಿಟಿನ ಕಮ್ಮಿ ಹಾಕೋದು. ನೋಡಿ, ನಾನು ಅರ್ಧ ಪ್ಲೇಟಷ್ಟು ಎಲೆಕೋಸನ್ನ ಚೆನ್ನಾಗಿ ಹೆಚ್ಕೊಂಡಿದ್ದೆ. ನಾನು ಈರುಳ್ಳಿ ತುಂಬಾ ಹಾಕ್ತೀನಿ. ಎಲೆಕೋಸು ಏನಾರ ಇದ್ದರೆ ನಾನು ಈರುಳ್ಳಿನ ಒಂದು 3-4 ತೊಗೊತೀನಿ ಅಷ್ಟೇ ನಮ್ಮ ಮನೇಲಿ. ಅದೇ ಈರುಳ್ಳಿ ಇಲ್ಲ ಅಂದರೆ ಒಂದು 10 ಗೆಡ್ಡೆ ಬೇಕು, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಇದು ಒಂದು 2 ಮಿನಿಟ್ಸ್ ಹಾಕ್ತಾ ಇದ್ದಂಗೆ ನಾನು ಇದ್ರ ಜೊತೆಗೆ ನಾನು ಟೊಮೆಟೊ ಹಾಕ್ಬಿಟ್ಟೆ. ಏಕೆಂದರೆ ಎಲೆಕೋಸನ್ನ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರಲ್ಲ, ಅದು ಹಬೆಯಲ್ಲೇ ಸುಂಡೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಟೊಮೆಟೊ ಕೋಸನ್ನ 2 ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ನೆಕ್ಸ್ಟು ಬೇಯಿಸ್ಕೊಂಡಿದ್ನಲ್ಲ ನೋಡಿ, ಇದು ಅರ್ಧಕ್ಕಲ್ಲ ಮುಕ್ಕಾಲು ಭಾಗನೇ ಚೆನ್ನಾಗಿ ಬೆಂದಿದೆ. ಸೊ ನಾನು ಅದನ್ನು ಹಾಗೆ ಸೋಸಿಬಿಟ್ಟು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಅಂದರೆ ನಾನು ಏನಂದರೆ ಆ ನೀರು ಕೂಡ ವೇಸ್ಟ್ ಮಾಡಲ್ಲ. ನಾವೀಗ ರವೆ ಮುಂಚೆ ನೀರು ಹಾಕ್ತೀವಲ್ಲ, ಆವಾಗೂ ಈ ನೀರನ್ನ ಆ್ಯಡ್ ಮಾಡ್ಕೋಬೋದು. ಈ ತರಕಾರಿಯಲ್ಲಿರೋಂಥ ಅಂಶ ಎಲ್ಲ ನೀರಲ್ಲಿ ಇಳಿದಿರುತ್ತೆ. ಸೊ ನೀರು ಯಾರೂ ಚೆಲ್ಲಬೇಡಿ ದಯವಿಟ್ಟು, ಅದರಲ್ಲೇ ಅಂಶ ಇರುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಸ್ಟಾರ್ಟಿಂಗ್ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ನಾನು ಫೈನಲಾಗಿ ನೋಡ್ಕೊಂಡು ಹಾಕ್ಕೋತೀನಿ. ನೀವು ಸ್ಟಾರ್ಟಿಂಗ್ ಬೇಕಾದ್ರೂ ಹಾಕ್ಕೊಬೋದು, ನಿಮ್ಗೆ ಹೆಂಗೆ ಕಂಫರ್ಟಬಲ್ ಇದೆಯೋ ಆ ಥರ ಹಾಕ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಅದು ಬೇಯ್ತಾ ಇರಲಿ. ಈ ಕಡೆ ಒಂದು ಬಾಣಲಿಲಿ ನಾವು ಬನ್ಸಿ ರವೆ ಹಾಕ್ಕೊತೀವಿ, ಸಣ್ಣ ರವೆ ಯೂಸ್ ಮಾಡೋದೇ ಇಲ್ಲ. ಬರೀ ಸಜ್ಜಿಗೆ ಇಲ್ಲಾಂದರೆ ಕೇಸರಿ ಬಾತ್ಗೆ ಮಾತ್ರ ನಾನು ಹಾಕ್ಕೊತೀನಿ. ಉಪ್ಪಿಟ್ಟಿಗೆ ನಾರ್ಮಲಾಗಿ ನಮ್ಮ ಮನೇಲಿ ಬನ್ಸಿ ರವೆನೇ ನಾವು ಯೂಸ್ ಮಾಡೋದು. ನೀವು ಯಾವ ರವೆ ಯೂಸ್ ಮಾಡೋದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಚೆನ್ನಾಗಿ ಹುರ್ಕೊಂಡಿದ್ವಿ. ನಾವು ಇನ್ನೊಂದು ಏನಂದರೆ, ಹುಳ ಬರಬಾರ್ದು ಅಂತಲೇ ಆ ಶಾಪಿಂದ ತರ್ತೀವಲ್ಲ ಪರ್ಚೇಸ್ ಮಾಡಿ, ಆವಾಗಲೇ ರವೆನ ಹುರಿದ್ಬಿಟ್ಟು ನಾನು ಹಾಕ್ಕೊತೀನಿ ಒಂದು ಬಾಕ್ಸ್ಗೆ. ಆಮೇಲೆ ನಾನು ಅರ್ಧ ಹುರಿದು ಆಮೇಲೆ ಹಾಕ್ಕೊತೀವಿ. ಚೆನ್ನಾಗಿ ಬೆಂದಿದೆ, ಈಗ ಒಂದು ಅರ್ಧ ಬೆಂದಿದೆ. ಸೊ ನಾನು ಕ್ಯಾಟಲಲ್ಲಿ ನೀರು ಹಾಕ್ಕೋತಾ ಇದ್ದೀನಿ, ಬಿಸಿ ನೀರೇ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಏನಕ್ಕೆ ಅಂದರೆ, ಬಿಸಿನೀರಲ್ಲಿ ಬೆಂದಾಗ ಬೇಗ ಆಗುತ್ತೆ, ಆಲ್ಮೋಸ್ಟ್ ಅದು ಬೆಂದಿರುತ್ತೆ. ಈ ಬಿಸಿ ಇದ್ದಾಗ ಕುದಿಯೋದು ಬೇಗ ಆಗುತ್ತೆ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಬಿಸಿನೀರು ಹಾಕಿದರೂ ಒಂದು ಸ್ವಲ್ಪ ಅದು ಇದಾಗಿಲ್ಲ. ಸೊ ಈಗ ಫೈನಲಾಗಿ ನಾನು ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಮತ್ತು ನಾನು ನಿಮ್ಗೆ ತೋರಿಸಿದ್ನಲ್ಲ ಕುದ್ದಿರೋ ತರಕಾರಿ ನೀರು, ಅದು ಕೂಡ ಆ ನೀರಿಗೆ ಹಾಕ್ಕೊಂಡು ರವೆನ ಫ್ರೈ ಮಾಡ್ಕೋತಾನೆ ಇದ್ದೀನಿ ಸಿಮ್ಮಲ್ಲಿ. ಸೊ ಇವಾಗ ಆಫ್ ಮಾಡಿದೆ. ಕೆಂಪಗಾಗಿದೆ ಮತ್ತು ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಇನ್ನೂ ಕುದಿ ಬಂದಿಲ್ಲ, ಕುದೀಲಿ. ಕುದ್ದಾದ್ಮೇಲೆ ನಾನು ಉಪ್ಪು ಹಾಕ್ಕೊಂಡೆ ಮತ್ತು ಕಾಯಿ ತುರಿ ಹಾಕ್ಕೊಂಡೆ. ಕಾಯಿ ತುರಿ ಹಾಕೋದು ತೋರಿಸಿಲ್ಲ, ಬಟ್ ನೀವು ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಾದಮೇಲೆ ಫೈನಲಾಗಿ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಈ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಣ್ಣ ರವೆ ಥರ ಗಂಟಾಗೋ ಚಾನ್ಸಸ್ ಇರಲ್ಲ. ಸೊ ಒಟ್ಟಿಗೆ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೋದು. ಆದರೆ ನೀವು ಸಣ್ಣ ರವೆ ಹಾಕ್ಕೊಂಡ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಏನಕ್ಕಂದರೆ ಅದು ತುಂಬ ಬೇಗ ಗಂಟಾಗ್ಬಿಡುತ್ತೆ. ಅದಕ್ಕೆ ಈ ಬನ್ಸಿ ರವೆಲ್ಲ ಆ ಥರ ಪ್ರಾಬ್ಲಮ್ ಇರಲ್ಲ. ನೋಡ್ತಾ ಇದ್ದೀರಲ್ಲ, ನಾನು ಒಂದು ಬಾಂಡಿ ಸಮೇತ ಸುತ್ತಲೂ ಸುರ್ಕೊಂಬಿಟ್ಟೆ ಒಂದು ಸಲ. ಈ ಥರ ನಾನು ಇದಕ್ಕೆ ಭರ್ಜರಿ ಉಪ್ಪಿಟ್ಟು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗಂದರೆ ಇದರಲ್ಲಿ ಎಲ್ಲನೂ ಇರುತ್ತೆ, ತರಕಾರೀಸ್ ಇರುತ್ತೆ. ನಾನು ಇದು ಕುದ್ದಾದ್ಮೇಲೆ ಒಂದು ಸ್ವಲ್ಪ
ತುಪ್ಪ ಹಾಕ್ಕೊಂಡು ಮತ್ತು ಇದು ಹಾಕ್ಕೊಂಡೆ ಗರಂ ಮಸಾಲ ಪುಡಿ ಹಾಕ್ಕೊತೀನಿ. ಸಕ್ಕತ್ತಾಗಿರುತ್ತೆ. ನೋಡಿ ಹೇಗಿದೆ, ನೀವು ಒಂದು ಸಲ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಭರ್ಜರಿ ಉಪ್ಪಿಟ್ಟು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಬೆಲ್ ಐಕಾನ್ನ ಒತ್ತಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.